ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾವೇರಿಯ ಪೈಪ್ಲೈನ್ ಒಡೆದು ಮತ್ತೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಕ್ರಮವಾಗಿ ಕಾವೇರಿ ಪೈಪ್ನಿಂದ ಸ್ಯಾನಿಟರಿ ಲೈನ್ಗೆ ನೀರನ್ನು ಸಂಪರ್ಕಿಸಲಾಗಿತ್ತು. ನೀರಿನ ರಭಸಕ್ಕೆ ದೊಡ್ಡ ಮಟ್ಟದಲ್ಲಿ ನೀರು ಪೋಲಾಗ್ತಾ ಇದೆ. ತಣಿಸಂದ್ರದ ಹೆಗಡೆ ನಗರದಲ್ಲಿ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 15 ದಿನಗಳ ಹಿಂದೆ ಇದೇ ಜಾಗದಲ್ಲಿಯೇ ಇದೇ ರೀತಿ ಅವಾಂತರ ಸೃಷ್ಟಿಯಾಗಿತ್ತು. ಅದನ್ನು ಸರಿ ಮಾಡಿದ್ದೇವೆ ಅಂತ ಹೇಳಿ ಜಲಮಂಡಳಿಯ ಸಿಬ್ಬಂದಿ ಹೇಳಿದರು. ಈಗ ಮತ್ತದೇ ಜಾಗ ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಜೀವಜಲ ಯಾವ ರೀತಿಯಾಗಿ ವೇಸ್ಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜಲಮಂಡಳಿಯ ವಿರುದ್ಧ BBMPಯ ವಿರುದ್ಧ ಜನ ಈಗ ಹಿಡಿಶಾಪ ಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಣಿಸಂದ್ರದಲ್ಲಿ. ಜಲಮಂಡಳಿ ಇಂಜಿನಿಯರ್ಗಳ ಬೇಜವಾಬ್ದಾರಿತನ ನಗರದಲ್ಲಿ ಮುಂದುವರೆದಿದೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾನೆ. ಒಂದು ವಾರದ ಹಿಂದೆ ಅಷ್ಟೇ 110 ಹಳ್ಳಿಗಳಿಗೆ ನೀರನ್ನು ಪೂರೈಕೆ ಮಾಡುವಂಥ ಯೋಜನೆ ಅಡಿಯಲ್ಲಿ ಈ ಒಂದು ಪೈಪನ್ನು ಅಳವಡಿಕೆ ಮಾಡಲಾಗಿತ್ತು. ಈ ಒಂದು ಪೈಪ್ ಲೈನ್ ಸ್ಫೋಟಗೊಂಡು ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಉಂಟಾಗಿತ್ತು. ಸೊ ಅದೇ ಲೈನಿಗೆ ಮತ್ತೆ ನಿನ್ನೆ ರಾತ್ರಿ ನೀರನ್ನು ಬಿಡಲಾಗಿದೆ. ನೀರು ಬಿಟ್ಟ ಸಂದರ್ಭದಲ್ಲಿ ಮತ್ತೆ ನೀರು ಕೂಡ ಮತ್ತೆ ರಸ್ತೆಗೆ ಬಂದಿರುವಂತಹ ಒಂದಿಷ್ಟು ಪ್ರಸಂಗ ಕೂಡ ಆಗಿದೆ. ಬಹುಶಃ ಇದು ಇನ್ನೂ ಕೂಡ ದುರಸ್ತಿ ಸಂಪೂರ್ಣವಾಗಿ ಆಗಿಲ್ಲ. ಇದು ಏನು ಲೈನ್ ಇದೆ ಹೊಡೆದೋಗಿದೆ, ಇದು ಮೇಜರ್ ಲೈನು. ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಕಾವೇರಿ ನೀರನ್ನು ಪೂರೈಕೆ ಮಾಡುವಂತಹ ಯೋಜನೆ. ಸೊ ಇದು ಮೇಜರ್ ಲೈನ್ಗೆ ಡ್ಯಾಮೇಜನ್ನು ಮಾಡಲಾಗಿದೆ. ಅದು ಕೂಡ ಪಕ್ಕದ ಬಿಲ್ಡಿಂಗ್ ಏನಿದೆ, ಈ ಪಕ್ಕದ ಬಿಲ್ಡಿಂಗಿಂದ ಅನಧಿಕೃತವಾಗಿ ಇಲ್ಲೀಗಲ್ ಆಗಿ ಈ ಒಂದು ಪೈಪನ್ನು ನೇರವಾಗಿ ಬಂದು ಈ ಒಂದು ಮೇನ್ ಲೈನ್ಗೆ ಕನೆಕ್ಷನನ್ನು ಕೊಡುವಂಥ ಪ್ರಯತ್ನಗಳಾಗಿತ್ತು. ಇದು ಅಕ್ರಮವಾಗಿ ನೀರಿನ ಸಂಪರ್ಕವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜಲಮಂಡಳಿ ಕೂಡ ಹೇಳಿತ್ತು. ಆದರೆ ಅದನ್ನು ದುರಸ್ತಿ ಮಾಡುವಂತಹ ಯಾವ ಕೆಲಸವನ್ನು ಕೂಡ ಜಲಮಂಡಳಿಯ ಇಂಜಿನಿಯರ್ಗಳು ಈವರೆಗೂ ಕೂಡ ಮಾಡಲಿಲ್ಲ. ಸೊ ದುರಸ್ತಿ ಕಾರ್ಯ ಇನ್ನೂ ಕೂಡ ನಡೀತಾನೆ ಇತ್ತು. ಹಾಗಾಗಿ ನೀರನ್ನು ಕೂಡ ಬಿಡ್ತಾ ಇರಲಿಲ್ಲ. ನಿನ್ನೆ ರಾತ್ರಿ ಏಕಾಏಕಿಯಾಗಿ ನೀರು ಬಿಟ್ಟಿದ್ದಾರೆ. ಬಿಟ್ಟಿರುವಂತಹ ಪರಿಣಾಮ ಮತ್ತೆ ರಸ್ತೆಯ ಮೇಲೆ ನೀರು ಕೂಡ ಹರಿದು ಹೋಗುವಂಥದ್ದು ಕೂಡ ಆಗಿದೆ. ಸಹಜವಾಗಿ ಒಂದು ವಾರದ ಹಿಂದೆ ಇಷ್ಟೆಲ್ಲ ಅವಾಂತರಗಳಾಗಿತ್ತು. ರಸ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು. ದೊಡ್ಡ ಮಟ್ಟದಲ್ಲಿ ಗುಂಡಿ ಕೂಡ ಬಿದ್ದಿತ್ತು. ಅಟ್ಲೀಸ್ಟ್ ದುರಸ್ತಿ ಮಾಡಿ ಅದನ್ನು ಮತ್ತೆ ಟಾರನ್ನು ಹಾಕುವಂಥ ಕೆಲಸಗಳಾದರೂ ಆಗಬೇಕಾಗಿತ್ತು. ಅದು ಯಾವುದು ಕೂಡ ಆಗಲಿಲ್ಲ. ತುಂಬಾ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಂದು ವಾರದ ಹಿಂದೆ ಏನು ಡ್ಯಾಮೇಜ್ ಆಯಿತು, ಆವಾಗಲಿಂದ ಯಾವುದೇ ದುರಸ್ತಿ ಕಾರ್ಯಗಳು ಆಗಲಿಲ್ವಾ? ಯಾರಾದರೂ ಬಂದಿದ್ರಾ, ಹೆಂಗೆ? ಇದು 2 ದಿನದ ಹಿಂದೆ ಬಂದಿದ್ರು. ಅದು ಯಾರು ಆ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ರಿಪೇರಿಗೆ ಅಂತ BWSS ಹೇಳಿದ್ದಾರೆ ಅಂತ ಬಂದಿದ್ರು. ಸೊ ಆವಾಗ ಕೆಲಸ ರಿಪೇರಿಗೆ ಅಂತ ಬಂದಿದ್ದೀರಾ, ಬಟ್ ಈಗ ಆಗಿರೋ ಅನಾಹುತಕ್ಕೆ ಯಾರು ಕಂಪನ್ಸೇಷನ್ ಕೊಡ್ತಾರೆ ಅನ್ನೋದಕ್ಕೆ ಇತ್ಯರ್ಥ ಆಗಿರಲಿಲ್ಲ. ಅಲ್ಲಿ ತನಕ ಯಾರೇ ಒಬ್ಬರು ಜವಾಬ್ದಾರಿಯುತವಾಗಿರುವಂಥ ಒಂದು ಸರ್ಕಾರಿ ಹುದ್ದೆಯಲ್ಲಿರೋ BWSS ಆಗಲಿ ಯಾರು ಬಂದುಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಹಾಗಾಗಿ ಅದು ವಿಚಾರ ಆಗೋ ತನಕ ನೀವು ಕೆಲಸನ ಮುಂದುವರಿಸಬೇಡಿ, ಯಾಕಂದರೆ ನೀವು ಮುಂದುವರಿಸಿದ್ರೆ ಅದ್ರ ಹಾಗೆ ಬಿಟ್ಟು ಹೋಗುತ್ತೆ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದು ಹೌದು. ಇವಾಗ ಏನಾಗಿದೆ, ಇದು ವಿಚಾರ ಒಂದು. ಎರಡನೇದು, ಈ ವಿಚಾರ BWSS ಅವ್ರಿಗೆ ಗೊತ್ತಿದೆ. ಅಷ್ಟು ತಿಳಿದು ನೆನ್ನೆ ನೀರು ಬಿಟ್ಟಿದ್ದಾರೆ. ಬಿಟ್ಟು ತಿಳಿಸಿದ ಮೇಲೆ ನಿಲ್ಲಿಸಿ ಮತ್ತೆ ವಾಲ್ವ್ ಓಪನ್ ಮಾಡಿಬಿಟ್ಟು ಬೆಳಗ್ಗೆ 2-2:30 ತನಕ ನೀರು ಇಲ್ಲಿಂದ 3-4 ಅಡಿ ಮೇಲೆ ಚಿಮ್ಮಿ ಇಡೀ ಲೇಔಟ್ಗೆ ನೀರು ಒಳಗೆಲ್ಲ ಹೋಗಿದೆ. ಸುಮಾರು ಮನೆಗಳು ಒಳಗೆ ಹೋಗಿದೆ. ನಿನ್ನೆ ನೈಟ್ ಸರ್ ಇದು ಆಗಿದೆ ಈ ಥರ. ಸೊ ಹಾಗಾಗ್ಬಿಟ್ಟು ನಾನು ಹೇಳೋದೇನೆಂದರೆ, ಸರ್ಕಾರ ಒಂದು ಹುದ್ದೆನಲ್ಲಿ ಇರೋರಿಗೆ, ಒಂದು ರೆಸ್ಪಾನ್ಸಿಬಲ್ ಇರೋರಿಗೆ ಈ ವಿಷಯ ತಿಳಿದಿಲ್ಲ ಅಂತ ಏನು ಹೇಳಿದ್ರೆ ನಾಚಿಕೆ, ನಿಜವಾಗ್ಲೂ ನಾಚಿಕೆ ಆಗುವಂಥ ಒಂದು ವಿಷಯ. ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಈಗ ಇದು ಮೇನ್ ಲೈನು. ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೂ ಕೂಡ ಕಾವೇರಿ ನೀರು ಪೂರೈಕೆ ಆಗುತ್ತೆ. ಸೊ ಇದನ್ನು ದುರಸ್ತಿ ಮಾಡಬೇಕು, ಬೇರೆ ಭಾಗಗಳಿಗೆ ನೀರನ್ನು ಕೊಡಲೇಬೇಕು. ಸೊ ಆದರೆ ಇಷ್ಟು ದಿನ ನೆಗ್ಲಿಜೆನ್ಸಿ ಮಾಡಿದ್ರು. ಇಲ್ಲಿ ಡ್ಯಾಮೇಜ್ ಆಗಿದೆ ಪೈಪ್ಲೈನ್ಗೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಹಾಗಿದ್ರೂ ಕೂಡ ಬೇಸಿಕ್ ಸೆನ್ಸ್ ಇಲ್ಲದೆ ಮತ್ತೆ ನೀರನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಅನಾಹುತ ಆಯ್ತು, ಇಲ್ಲಿ ಎಷ್ಟು ಸಮಸ್ಯೆ ಆಯ್ತು ಇದರಿಂದ? ಇಲ್ಲಿ ಸಮಸ್ಯೆ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೆಂಗಾಗಿದೆ ಅದೇ ಥರ ಸಮಸ್ಯೆ ಮತ್ತೆ ನೈಟೂ ಆಗಿದೆ. ನಿನ್ನೆ ನೈಟೂ ಇಲ್ಲಿ ಒಂದು 4 ಕ್ರಾಸಲ್ಲಿ ನೀರು ಹಂಗೆ ಹರಿದಿದೆ. ಮೊನ್ನೆ ಫೋರ್ಸ್ಗೆ ಹೆಂಗೆ ಹೋಗಿದೆ ನೀರು, ಅದೇ ಥರ ಹೋಗಿ ಡ್ರೈನೇಜ್ ಇದು ಕಾಲುವೆಗಳು ಇರುತ್ತಲ್ಲ, ಸಣ್ಣ ಕಾಲುವೆಗಳು, ಅದರಲ್ಲಿ ಹೋಗಿ ಅದು ರೋಡ್ ಮೇಲೆ ಹೋಗಿ ಅದರಿಂದ ಮತ್ತೆ ಸಂಪುಗಳು, ಮನೆಗಳೇ ಇರೋ ಸಂಪುಗಳಿಗೂ ನೀರು ಸೇರಿಕೊಂಡಂಥ